ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ 7ಕ್ಕೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಎನ್ನುವಂಥದ್ದು ಪ್ರೀತಿ, ವಿಶ್ವಾಸ, ಸ್ನೇಹ, ನಂಬಿಕೆ, ಸಾಮರಸ್ಯ, ಸೌಹಾರ್ದತೆ ಇದೆಲ್ಲದಕ್ಕೂ ಒಂದು ಚಂದದ ಮಾದರಿಯಾಗಿ ಇರುವಂತಹ ಒಂದು ಪುಟ್ಟ ಚಂದದ ಊರು. ಇಂತಹ ಊರಿನಲ್ಲಿ 1988ರ ಹೊತ್ತಿನಲ್ಲಿ ಇಡೀ ಭಾರತದ ಇತಿಹಾಸದಲ್ಲಿ ಆ ಕಾಲಘಟ್ಟದಲ್ಲಿ ಅತಿ ದೊಡ್ಡ ಚಿನ್ನದ ವಶಪಡಿಕೆಯ ಒಂದು ಪ್ರಕರಣ ನಡೆದಿದ್ದು ಬಹುಶಃ ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. 1988ರಲ್ಲಿ ಕರ್ನಾಟಕದ ಗಂಗೊಳ್ಳಿಯ ಈ ಒಂದು ಕರಾವಳಿ ಗ್ರಾಮದಲ್ಲಿ ಕಸ್ಟಮ್ಸ್ ಇಲಾಖೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ ಆ ಕಾಲಕ್ಕೆ 10.5 ಕೋಟಿ ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿತ್ತು ಅಂತಂದರೆ ನೀವು ನಂಬಲೇಬೇಕಾಗತ್ತೆ. ಹಾಗಾದರೆ ಆಗಿದ್ದೇನು ಅಂತ ಕೇಳಿದರೆ, 1987ರ ನವೆಂಬರ್ ತಿಂಗಳ ಹೊತ್ತಿಗೆ ಕಸ್ಟಮ್ಸ್ ಇಲಾಖೆಗೆ ಒಂದು ಮಹತ್ವದ ಮಾಹಿತಿ ದೊರೆಯುತ್ತೆ. ದೆಹಲಿ ಮತ್ತು ಮುಂಬೈ ಮೂಲದ ಕಳ್ಳಸಾಗಣೆ ಜಾಲ ಏನಿದೆ ಅದು ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಆ ಹೊತ್ತಿಗೆ ಬಹಳ ಕಟ್ಟುನಿಟ್ಟಿನ ನಿಗಾವಣೆ ಇದ್ದದ್ದ ಕಾರಣದಿಂದ ಈ ಕಳ್ಳಸಾಗಾಣಿಕೆ ಜಾಲ ಕರ್ನಾಟಕದ ಕರಾವಳಿ ತೀರಗಳಲ್ಲಿ ತನ್ನ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗುತ್ತೆ. ತಕ್ಷಣವೇ ಕಸ್ಟಮ್ಸ್ ಇಲಾಖೆಯ ಹೆಚ್ಚುವರಿ ಕಲೆಕ್ಟರ್ ಆಗಿದ್ದಂತಹ RJ ಮನೋಹರ್ ಅವರ ನೇತೃತ್ವದಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆ ಆರಂಭ ಆಗುತ್ತೆ. ನಿಮಗೆ ಗೊತ್ತಿರಲಿ, ಈ ಒಂದು ಇಡೀ ಪ್ರಕರಣ ಗಂಗೊಳ್ಳಿಯ ಗೋಲ್ಡ್ ಸೀಸರ್ ಅನ್ನುವಂತಹ ಒಂದು ಹೆಸರಿನಿಂದಲೇ ಗುರುತಿಸಿಕೊಂಡಿರುವಂಥದ್ದು. ಈ ಕಾರ್ಯಾಚರಣೆ ಯಾಕೆ ವಿಶೇಷ ಅನಿಸುತ್ತೆ ಅಂತಂದರೆ, RJ ಮನೋಹರ್ ಅವರ ಮಾತಿನಲ್ಲೇ ಹೇಳೋದಾದರೆ, ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನವನ್ನು ಕರಾವಳಿಗೆ ತೀರದಲ್ಲಿ ಇಳಿಸುತ್ತಿದ್ದ ಕ್ಷಣದಲ್ಲೇ ವಶಪಡಿಸಿಕೊಳ್ಳಲಾಯ್ತಂತೆ. ಸಾಮಾನ್ಯವಾಗಿ ಕಳ್ಳಸಾಗಣೆ ಮಾಡುವಂಥ ಚಿನ್ನವನ್ನು ಈ ಸಾಗಣೆಯ ಮಧ್ಯೆ ಅಥವಾ ಯಾರ್ಯಾರ್ದು ಮನೆಗಳಲ್ಲಿ ಪತ್ತೆ ಹಚ್ಚಲಾಗ್ತಾ ಇತ್ತು. ಆದರೆ ಗಂಗೊಳ್ಳಿ ಪ್ರಕರಣದಲ್ಲಿ ಚಿನ್ನ ಕರಾವಳಿಗೆ ಇಳಿಯುವ ಕ್ಷಣದಲ್ಲೇ ಅಧಿಕಾರಿಗಳು ದಾಳಿ ನಡೆಸಿಬಿಟ್ಟಿದ್ರು. ಸೊ ನಿಮಗೆ ಈಗಾಗಲೇ ಹೇಳಿದ ಹಾಗೆ 1987ರ ನವೆಂಬರ್ನಲ್ಲೇ ಕಸ್ಟಮ್ಸ್ ಇಲಾಖೆಗೆ ಈ ಬಗ್ಗೆ ಒಂದು ಕರಾವಳಿಯ ತೀರದಲ್ಲಿ ಸ್ಮಗ್ಲಿಂಗ್ ನಡೀತಾ ಇದೆ, ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದ್ರಿಂದ ಇವರು ಕೂಡ ಅದರ ಬೆನ್ನಿಂದ ಬೀಳ್ತಾರೆ. ಗಂಗೊಳ್ಳಿ ಬಂದರು ಮತ್ತು ಸುತ್ತಮುತ್ತಲಿನಲ್ಲಿ ಅಪರಿಚಿತ ವ್ಯಕ್ತಿಗಳು ಮತ್ತು ವಾಹನಗಳು ಕಾಣಿಸಿಕೊಳ್ಳಲಿಕ್ಕೆ ಆರಂಭವಾಗ್ತವೆ. ಇನ್ಫ್ಯಾಕ್ಟ್ ಅಪರಿಚಿತ ವ್ಯಕ್ತಿಗಳು ಗ್ಯಾಂಗ್ನಲ್ಲಿ ನಿಜವಾದ ಕಳ್ಳರು ಇದ್ದರು, ಈ ಕಡೆ ಪೊಲೀಸರು ಇದ್ದರು ಕೂಡ. ಯಾಕೆಂದರೆ ರಹಸ್ಯ ಕಾಪಾಡೋದು ಅತ್ಯಗತ್ಯ ಆಗಿದ್ದರಿಂದ ಕಸ್ಟಮ್ಸ್ ಅಧಿಕಾರಿಗಳೇ ವಿವಿಧ ವೇಷಗಳಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕೆ ಆರಂಭ ಮಾಡಿದರು. ಸ್ಥಳೀಯ ಮೀನುಗಾರರಂತೆ ಡ್ರೆಸ್ಗಳನ್ನು ಮಾಡ್ಕೊಳ್ತಾ ಇದ್ರು, ನಕಲಿ ನಂಬರ್ ಪ್ಲೇಟ್ ಇರುವ ವಾಹನಗಳನ್ನು ಬಳಸ್ತಾ ಇದ್ರು, ಬೇರೆ ಬೇರೆ ತಂಡಗಳಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ರು. ಸೊ ಹೀಗೆ ಭಾಳಷ್ಟು ತಪಾಸಣೆಗಳ ನಂತರ ಅಧಿಕಾರಿಗಳು ಗಂಗೊಳ್ಳಿಯ ಸಮೀಪದ ಒಂದು ನಿರ್ಜನ ಕಡಲ ತೀರದ ಒಂದು ನಿರ್ಜನ ಪ್ರದೇಶದಲ್ಲಿ ಇಲ್ಲೇ ಚಿನ್ನ ಸಾಗಣೆಯ ಇಳಿಯುವಂಥ ಜಾಗ ಅಂತ ಗುರುತು ಮಾಡ್ತಾರೆ. ಕರಾವಳಿಯಿಂದ ಸುಮಾರು ಒಂದು 50 ಮೀಟರ್ ದೂರದಲ್ಲಿದ್ದ ಹಂಚಿನ ಮನೆಯೊಂದರಲ್ಲಿ ಕಳ್ಳಸಾಗಣೆ ತಂಡದ ಸದಸ್ಯ ಇರ್ತಾನೆ ಅನ್ನೋದನ್ನು ಶಂಕೆ ಮಾಡ್ತಾರೆ. ಸೊ ಮೋರೋವರ್ ಅವ್ರಿಗೆ ಅಡಗಿಕೊಳ್ಳಲಿಕ್ಕೆ ಅಲ್ಲಿನ ಮರಗಳು, ಪೊದೆಗಳು, ಬಂಡೆಗಳು ಎಲ್ಲವೂ ಕೂಡ ಅನುಕೂಲ ಆಗಿದ್ದು, ಸೊ ರಾತ್ರಿ ವೇಳೆಯಲ್ಲಿ ಕಾರ್ಯಾಚರಣೆ ಮಾಡಿಸಲಿಕ್ಕೆ ಕೆಲವು ಡಮ್ಮಿ ಅಭ್ಯಾಸಗಳನ್ನು ಕೂಡ, ನಕಲಿ ಕಾರ್ಯಾಚರಣೆಗಳನ್ನು ಕೂಡ ಮಾಡಿದ್ರು ಕೂಡ. ಸೊ 2 ತಿಂಗಳು ನಿರೀಕ್ಷೆ ಮಾಡಿದರೂ ಕೂಡ ಏನೂ ಡೆವಲಪ್ಮೆಂಟ್ಸ್ ಕಂಡು ಬರಲಿಲ್ಲ. ಆದರೆ ಏಪ್ರಿಲ್ ಆರಂಭದಲ್ಲಿ ದುಬೈನಿಂದ ಚಿನ್ನದ ಸರಕು ಕೆಲವೇ ದಿನಗಳಲ್ಲಿ ಬರಲಿದೆ ಅನ್ನುವಂಥ ಖಚಿತ ಮಾಹಿತಿ ಸಿಗತ್ತೆ. ಆಮೇಲೆ ಈ ಒಂದು ಅಧಿಕಾರಿಗಳ ತಂಡವನ್ನೇ 2 ತಂಡಗಳಾಗಿ ವಿಭಾಗ ಮಾಡ್ತಾರೆ. ಸೊ ಪ್ರತಿ ತಂಡಕ್ಕೂ 2 ದಿನ ಅಂದರೆ 48 ಗಂಟೆಗಳ ಕಾವಲು ಕಾಯುವ ಒಂದು ಕರ್ತವ್ಯವನ್ನು ನಿಯೋಜನೆ ಮಾಡಲಾಗತ್ತೆ. ಸೊ 1988ರ ಏಪ್ರಿಲ್ 4ರಂದು ಏನು ಮೊದಲ ತಂಡ ಮೊಬೈಲ್ 1 ಅಂತಲೇ ಮಾಡಿರ್ತಾರೆ, ಆ ತಂಡ ಕಾವಲಿಗೆ ನಿಲ್ಲುತ್ತೆ. ಆದರೆ 2 ದಿನಗಳ ಕಾಲ ಕಾದರೂ ಕೂಡ ಯಾವುದೇ ವಿಶೇಷತೆಗಳು ಕಂಡು ಬರೋದಿಲ್ಲ. ಅಲ್ಲಿ ಮೊಬೈಲ್ 2 ತಂಡ ಏನಿದೆ ಅದು ರೈಫಲ್ಗಳೊಂದಿಗೆ ತಮ್ಮ ಸ್ಥಾನಗಳನ್ನು ಪಡಿತಾರೆ. ಅದೇ ದಿನ ನಡೆದಿದ್ದು. ಹೌದು, ಆ ದಿನ ಬೆಳಗಿನ ಜಾವ 4:45ರ ಸುಮಾರಿಗೆ, ಅಂದರೆ 4:45ರ ಹೊತ್ತಿಗೆ ಒಂದು ಬೋಟ್ ಬರ್ತಾ ಇರೋ ಸೌಂಡ್ ಕೇಳಿಸುತ್ತೆ. ದೊಡ್ಡ ಹಡಗು ತೀರದಿಂದ ಬಹಳ ದೂರದಲ್ಲಿ ನಿಂತಿರುತ್ತೆ. ಅದರ ನಂತರ ಅದರ ಹತ್ತಿರವಾದ ಸಣ್ಣ ದೋಣಿ ಕರಾವಳಿಯತ್ತ ಬರ್ತಾ ಇದ್ದದ್ದು, ತೀರದ ಹತ್ತಿರ ಬರ್ತಾ ಇರೋದನ್ನು ಗಮನಿಸ್ತಾರೆ. ಅದರಲ್ಲಿ 2 ವ್ಯಕ್ತಿಗಳಿರ್ತಾರೆ. ಮೋರೋವರ್ ಅವರ ಕೈಯಲ್ಲಿ ಮೆಷಿನ್ ಗನ್ ಕೂಡ ಇತ್ತಂತೆ. ಸೊ ಸಡನ್ನಾಗಿ ದೋಣಿ ತೀರದ ಹತ್ತಿರ ಬರ್ತಾ ಇದ್ದಂತೆ ಇತ್ತ ಕಡೆ ಬೇರೆ ಬೇರೆ ಕಡೆಯಿಂದ ಒಂದು 8 ಮಂದಿ ಕಾಣಿಸ್ಕೊಳ್ತಾರೆ. ಕೇವಲ 4 ನಿಮಿಷಗಳಲ್ಲಿ ಇಡೀ ಕಾರ್ಯಾಚರಣೆ ಮುಗಿದೋಗುತ್ತೆ. ಚೀನಿ ಗೋಣಿ ಚೀಲಗಳಲ್ಲಿ ಸುತ್ತಿದ 12 ದೊಡ್ಡ ದೊಡ್ಡ ಕಟ್ಟುಗಳನ್ನು ದೋಣಿಯಿಂದ ಇಳಿಸ್ತಾರಂತೆ. ಆ 8 ಮಂದಿ ಆ ಕಟ್ಟುಗಳನ್ನು ಹೊತ್ತು ಒಂದೇ ಸಾಲಿನಲ್ಲಿ ಒಬ್ಬರ ಹಿಂದೆ ಒಬ್ಬರು
ಸೀದಾ ಹಂಚಿನ ಮನೆ, ಈಗಾಗಲೇ ಹೇಳಿದ್ನಲ್ಲ, ಆ ಹಂಚಿನ ಮನೆ ಹತ್ರ ನಡಿಲಿಕ್ಕೆ ಶುರು ಮಾಡ್ತಾರೆ. ಇಮಿಡಿಯೇಟಾಗಿ ಕಸ್ಟಮ್ಸ್ ಅಧಿಕಾರಿಗಳು ಮುಂದೆ ಬಂದು ಸರ್ಚ್ ಲೈಟ್ ಏನಿದೆ ಅವ್ರ ಮೇಲೆ ಬೀರ್ತಾರೆ. ಸೊ ಅವರು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅಧಿಕಾರಿಗಳು ಗಾಳಿಯಲ್ಲಿ ಕೆಲವು ಸುತ್ತಿನ ಗುಂಡನ್ನು ಹಾರಿಸ್ತಾರೆ ಇಮಿಡಿಯೇಟಾಗಿ, ಮತ್ತು ಅವರೆಲ್ಲರೂ ಆನ್ ಸ್ಪಾಟಲ್ಲಿ ಶರಣಾಗ್ತಾರೆ. ಸೊ ನಿಮಗೆ ಗೊತ್ತಿರಲಿ, ಅಷ್ಟೊಂದು ಚಿನ್ನ ಆ ಮೂಲ ಪ್ಯಾಕಿಂಗ್ನಲ್ಲಿ ಇತ್ತು ಎನ್ನುವುದರ ಅಂದಾಜು ಕೂಡ ಪೊಲೀಸರಿಗೆ ಸಿಗಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಸಿಕ್ಕಿದ ಚಿನ್ನದ ಮೊತ್ತ ಎಷ್ಟು ಗೊತ್ತಾ? ಒಟ್ಟು 2740 ಚಿನ್ನದ ಬಿಸ್ಕತ್ಗಳಿದ್ದವೆ ಆ ಬಾಕ್ಸ್ಗಳಲ್ಲಿ. ಹಾಗೆಯೇ ಅದರ ತೂಕ ಬರೋಬ್ಬರಿ 3.2 ಕ್ವಿಂಟಾಲ್, ಅಂದರೆ 320 kg ಚಿನ್ನ. ಸೊ ಆಗಿನ ಕಾಲದಲ್ಲೇ ಅದರ ಅಂದಾಜು ಮೌಲ್ಯ 10.5 ಕೋಟಿ ಇದೆ ಅಂತ ಅಂದಾಜು ಮಾಡಿದರು. ಈಗಾದರೆ ಅದು ಬಹುಶಃ 100 ಕೋಟಿ ಆಗುತ್ತೆ. ಸೊ ಇದು 1988ರ ಕಾಲಘಟ್ಟದಲ್ಲಿ 2740 ಚಿನ್ನದ ಬಿಸ್ಕತ್ತುಗಳು, ಒಟ್ಟು 320 kg ಚಿನ್ನವನ್ನು ಆನ್ ಸ್ಪಾಟಲ್ಲಿ ವಶಪಡಿಸಿಕೊಂಡದ್ದು ನಿಜಕ್ಕೂ ಭಾಳ ದೊಡ್ಡ ಸಾಧನೆ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ಆ ಚಿನ್ನ ಏನಿದೆ ಅದು ಏನು ಹೇಳ್ತಾರೆ, ಒಂದು ಅತ್ಯುತ್ತಮ ದರ್ಜೆಯ ಚಿನ್ನ ಆಗಿತ್ತು. 80% ಚಿನ್ನ ಅದರಲ್ಲಿದ್ದದ್ದು ಸ್ವಿಟ್ಜರ್ಲ್ಯಾಂಡಿನ ಕ್ರೆಡಿಟ್ ಸುಸ್ಸಿ ಅನ್ನುವಂಥ ಒಂದು ಸಂಸ್ಥೆಗೆ ಸೇರಿದ್ದು. ಹಾಗೆಯೇ ಇನ್ನೂ 20% ಲಂಡನ್ನಿನ ಜಾನ್ಸನ್ ಮ್ಯಾಥ್ಯೂ ಸಂಸ್ಥೆಗೆ ಸೇರಿದಂಥ ಒಂದು ಅತ್ಯುತ್ತಮ ಕ್ವಾಲಿಟಿಯ ಚಿನ್ನ ಆಗಿತ್ತು ಅನ್ನೋದನ್ನು ಕೂಡ ಆ ಸಂದರ್ಭದಲ್ಲಿ ಅವರು ಗುರುತಿಸ್ತಾರೆ. ಅದೇನೇ ಇರಲಿ, ಆ ದಿನ ಅಷ್ಟು ಜನ ಸಿಕ್ಕಿ ಬೀಳ್ತಾರೆ. ಅದರಲ್ಲಿ ಸಿಕ್ಕಿಬಿದ್ದವರಲ್ಲಿ ಶ್ಯಾಮ್ ಖನ್ನಾ ಅನ್ನೋನು ಹೊರತುಪಡಿಸಿ ಉಳಿದವರೆಲ್ಲ ಮೋಪ್ಲಾ ಮೀನುಗಾರರಾಗಿದ್ದರು. ಅದರಲ್ಲಿ 3 ಕಾಸರಗೋಡಿನವರಾಗಿದ್ದರೆ ಉಳಿದವರೆಲ್ಲ ಸ್ಥಳೀಯರಾಗಿದ್ದರು. ಅದರಲ್ಲಿ ತುಂಬ ಹಿರಿಯ ಅಂತ ಅನಿಸ್ಕೊಂಡಿದ್ದು ಜಬ್ಬಾಲ್ ಮೊಹಮ್ಮದ್ ಅಂತ. ಅವನು ಭಾಳಷ್ಟು ಅಪರಾಧ ಪ್ರಕರಣಗಳಲ್ಲಿ ಅದಾಗಲೇ ಭಾಗಿಯಾಗಿದ್ದ ಕೂಡ. ಸೊ ಅದೇನೇ ಇರಲಿ, ಒಟ್ಟಾರೆಯಾಗಿ ಭಾಳ ಒಂದು ದೊಡ್ಡ ಕಳ್ಳಸಾಗಣೆ ತಂಡವನ್ನು ಹಿಡಿಯುವುದರ ಮೂಲಕ ಇಡೀ ಭಾರತದಲ್ಲಿ ಆಗಿನ ಕಾಲಕ್ಕೆ ಒಂದು ದೊಡ್ಡ ಬೃಹತ್ ಚಿನ್ನ ಕಳ್ಳಸಾಗಾಣಿಕೆಯ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದರು. ಹಾಗಾಗಿಯೇ ಈ ಕಾರ್ಯಾಚರಣೆಯ ಯಶಸ್ಸಿಗೆ ಕಾರಣನಾದ ಮಾಹಿತಿದಾರ ಯಾರಿದ್ದಾರೆ ಅವರಿಗೆ ತೆರಿಗೆ ಮುಕ್ತವಾಗಿ 1 ಕೋಟಿ ಬಹುಮಾನ ಕೊಟ್ಟರಂತೆ. ಅದು ಕೂಡ ಪ್ರತಿ 10 ಗ್ರಾಮ್ ಚಿನ್ನಕ್ಕೆ ರೂಪಾಯಿ 350 ದರದಲ್ಲಿ ಅವರಿಗೆ 1 ಕೋಟಿ ಬಹುಮಾನವನ್ನು ಕೊಟ್ಟಿರ್ತಾರೆ. ಆದರೆ ಅವನ ಗುರುತನ್ನು ಎಲ್ಲಿ ಕೂಡ ಬಹಿರಂಗಪಡಿಸಲಿಲ್ಲ. ಯಾಕೆಂದರೆ ಅದು ಅವರ ಜೀವಕ್ಕೆ ಸಂಚಕಾರ ತರಬಹುದು ಅನ್ನುವ ಕಾರಣಕ್ಕಾಗಿ ಒಂದಷ್ಟು ಕಾಲ ಸುಮ್ಮನಿದ್ದು ಬದುಕಲಿಕ್ಕೆ ಮತ್ತು ವೈಭವದ ಜೀವನದಿಂದ ದೂರ ಇರಲಿಕ್ಕೆ ಕೂಡ ಅವರಿಗೆ ಸಜೆಸ್ಟ್ ಮಾಡಿದ್ರಂತೆ. ಯಾರು ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಗೊತ್ತಾಗೋದು ಬೇಡ ಅನಿಸುತ್ತೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ 34 ಕಸ್ಟಮ್ಸ್ ಅಧಿಕಾರಿಗಳಿಗೆ 1 ಕೋಟಿ ಬಹುಮಾನವನ್ನು ಕೂಡ ನೀಡ್ತಾರೆ. ಮನೋಹರ್ ಅವರಿಗೆ ಅವರ ಹುದ್ದೆಯ ಕಾರಣದಿಂದ ಬಹುಮಾನ ಸಿಕ್ಕಿರಲಿಲ್ಲ, ಆದರೆ ಅವರಿಗೆ ಬಹಳ ಖುಷಿ ಇದೆ. ಅವರು ಒಂದು ಕಡೆ ಹೇಳ್ತಾರೆ, ತಂದಿಟ್ಟ ಚಿನ್ನದ ಭಾರದಿಂದ ಮೇಜು ಟೇಬಲ್ಲೇ ಕುಸಿತ ಇರುವಂಥ ಅನುಭವ ಆದದ್ದನ್ನು ನೋಡಿ ನನಗೆ ಒಂಥರ ಭಾಳ ಸಂತೋಷ ಆಯಿತು ಅಂತ. ಈ ಗಂಗೊಳ್ಳಿಯಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ ಏನಿದೆ, ಕೇವಲ 10.5 ಕೋಟಿ ಮೌಲ್ಯದ ಚಿನ್ನದ ವಶಪಡಿಸಿಕೊಳ್ಳುವಿಕೆ ಮಾತ್ರ ಆಗಿರಲಿಲ್ಲ, ಅದು ಕಸ್ಟಮ್ಸ್ ಇಲಾಖೆಯ ಗೌರವವನ್ನು ದೇಶದ ಮುಂದೆ ಮರುಸ್ಥಾಪಿಸಿದ ಐತಿಹಾಸಿಕ ಕಾರ್ಯಾಚರಣೆಯಾಗಿ ಕೂಡ ದಾಖಲಾಗತ್ತೆ. ಅದೇನೇ ಇರಲಿ, ಹಿಂದೊಮ್ಮೆ ಹೀಗೆಲ್ಲ ಆಗಿತ್ತು ಎನ್ನುವಂಥ ಸಂಗತಿ ಎಲ್ಲರಿಗೂ ಗೊತ್ತಿರಲಿ ಅನ್ನುವ ಕಾರಣಕ್ಕಷ್ಟೇ ಈ ಒಂದು ಸಂಗತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡೆ. ದಯವಿಟ್ಟು ಅನ್ಯತಾ ಭಾವಿಸಿದಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಅನ್ನಿಸುವಂತಹ ಸುದ್ದಿಯೊಂದಿಗೆ ನಾಳೆ ಸಿಗ್ತೀನಿ. ಶುಭವಾಗಲಿ. ಧನ್ಯವಾದಗಳು.